ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ನೀನೇ ಗಿಡ್ಬೋತ್ ಮರಿ, ಎಷ್ಟು ಚೆನ್ನಾಗಿ ಆಡ್ತೀಯ. ಹಾಡು ಹಾಡು, ಯಾರಿಗದು ಹಾಡು? ಇನ್ಯಾರಿಗ್ರಿ ಹಾಡಲಿ, ನಿಮಗೋಸ್ಕರನೇ ಹಾಡ್ತಾ ಇದ್ದೆ. ಈ ಗೋಡಂಬಿ ತಿನ್ಕೊಂಡು ಹಾಡ್ತಾ ಇದ್ದೆ ನೋಡಿ. ಅಯ್ಯೋ ಗಿಡ್ಬೋತ್ ಮರಿ, ನೀನು ಒಬ್ಬಳೇ ತಿಂತಾ ಇದೆಯಲ್ಲೇ ಬಾದಾಮಿ ಗೋಡಂಬಿ ಎಲ್ಲನೂ? ಬಾದಾಮಿ ಗೋಡಂಬಿ ಏನಲ್ಲ, ಬರೀ ಗೋಡಂಬಿ ಅಷ್ಟೇನೆ. ನೀನು ಒಬ್ಬಳೇ ತಿಂತಾ ಇದೀಯಾ? ಮತ್ತು ನನಗೂ ಸ್ವಲ್ಪ ಕೊಡೇ ಗಿಡ್ಮೊಳಿ. ಅಯ್ಯೋ ರೀ, ನನ್ನ ಮೈಯಲ್ಲಿ ರಕ್ತ ಕಡಿಮೆ ಐತಂತ್ರಿ, ಅದಕ್ಕೆ ನಾನು ಗೋಡಂಬಿ ತಿಂತಾ ಇದ್ದೆ. ಇನ್ನೂ ಅದಾವು ತಿನ್ಬೇಕು ಬೇರೆ ಬೇರೆ ಎಲ್ಲನೂ. ನಿಮ್ಗೇನಾಗೈತಿ? ನಿಮ್ಗೇನಾಗಿಲ್ಲ ತಾನೆ? ನೆಟ್ಗದಿರಾ ಬಿಡಿ, ಮತ್ತೆ ನಿಮ್ಗೆ ಕೊಡಲಿ, ನಾನೇ ತಿಂತಾ ಇದ್ದೀನಲ್ಲ. ಅಯ್ಯೋ ಗಿಡ್ಬೋತ್ ಮರಿ, ಒಬ್ಳೆ ಬಕ್ಕರಿಸ್ತಾ ಇದೆಯಾ? ಬಕ್ಕರಿಸು, ಹೊಟ್ಟಿ ಕೆಡ್ತೈತೆ ತಗೋ. ಏನಂದ್ರಿ? ನನ್ನ ಹೊಟ್ಟಿ ಕೆಡ್ಲಿ ಅಂತ ಹೇಳ್ತಾ ಇದ್ದೀರಾ? ಹ್ಞೂ ಕಣೆ ಗಿಡ್ಮೊಳಿ, ನನಗೆ ಕೊಡ್ತಾ ಇದಲ್ಲ, ಅದಕ್ಕೆ ನೀನು ಹೊಟ್ಟಿ ಕೆಡ್ಲಿ. ಇದು ನನ್ನ ಶಾಪ ಕಣೆ, ನಿನ್ನ ಪತಿಯ ಶಾಪ. ಅಯ್ಯೋ ರೀ, ಏನ್ರಿ ಇಂಥ ಶಾಪ ಹಾಕ್ತಾ ಇದ್ದೀರಾ? ಪತಿ ಆದವನು ಪತ್ನಿಗೆ ಈ ಥರ ಶಾಪ ಹಾಕ್ಬೇಕಾ? ಮತ್ತಿನ್ನೇನು ಮಾಡಲಿ ಗಿಡ್ಬೋತ್ ಮರಿ, ನನಗೆ ಕೊಡ್ಲಾರ್ದನ ನೀವೊಬ್ಬಳೇ ತಿಂತಾ ಇದೀಯಾ? ಅದಕ್ಕೇನೆ ಇವತ್ತು ನಾಳೆ ನಾಡ್ದು ಒಂದು ವಾರದ ತನಕ ನಿನ್ನ ಹೊಟ್ಟಿ ಕೆಡಬೇಕು. ಇದು ಪತಿ ಪರಮೇಶ್ವರನ ಶಾಪ ನಿನಗೆ. ಅಯ್ಯೋ ರೀ, ನಿಮ್ಮ ಶಾಪನ ಒಳ್ಳೆ ತಗೊಳ್ರಿ, ನೀವೇ ತಿನ್ನಿರಿ ಗೋಡಂಬಿನ. ನಾನು ಒಲ್ಲೆಪ್ಪ ತಿನ್ನಲ್ಲಪ್ಪ, ನೀವೇ ತಿನ್ನಿ, ತಗೊಳ್ರಿ. ಅಯ್ಯ ಗಿಡ್ಬೋತ್ ಮರಿ, ಇವಾಗ ನೀ ಕೊಟ್ಬಿಟ್ರೆ ನಾನು ಕೊಟ್ಟಿರೋ ಶಾಪನ ಒಳ್ಳೆ ತೊಗೊಂಡ್ಬಿಡ್ತೇನಾ? ತಗೊಳಲ್ಲ ಅಂದರೆ ತಗೊಳಲ್ಲ. ನೀನೇ ತಿನ್ನು, ನೀನೇ ದುಡ್ಡೋಳಾಗು, ನೀನೇ ಆರೋಗ್ಯವಂತಳಾಗು. ಅಯ್ಯೋ ಪತಿ ಪರಮೇಶ್ವರ್ರಿ, ತಗೊಳ್ಳಿ ತಿನ್ನಿ. ನಾ ತಿನ್ನಕ್ಕಿಲ್ಲ. ಟನ್. ಅಯ್ಯೋ ರೀ, ಸಾಕು, ತಗೊಳ್ಳಿ ತಿನ್ನಿ. ಬೇಡ ಕಣೆ ಗಿಡ್ಬೋತ್ ಮರಿ, ನೀನೇ ತಿನ್ನು. ಇನ್ನು ಸ್ವಲ್ಪ ತಿಂದು ಮರಿ ಆನೆ ಥರ ಆಗ್ಬಿಡು. ಹೇಳಿದ ಮಾತು ಒಂದು ಕೇಳಲ್ಲ, ತಿನ್ನು. ಅಯ್ಯೋ ರೀ, ಸಾರಿ ರೀ, ತಗೊಳ್ರಿ ತಿನ್ನಿರಿ, ತಪ್ಪಾಯ್ತು ಆಯ್ತಾ? ತಿನ್ನಿ. ನಾ ತಿನ್ನಕ್ಕಿಲ್ಲ. ಏನೋ ದೊಡ್ಡದಾಗ ಹಾಡ್ತಾ ಇದ್ದಿ. ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಅಯ್ಯೋ ದೇವ್ರೇ, ನಮ್ಮ ಅತ್ತಿ ಜೊತೆ ಮಾವು ಕುತ್ಕೊಂಡೇ ಬಿಟ್ಟಿದಾರಲ್ಲ, ಹೆಂಗಪ್ಪ ಕರೆಯೋದು? ಮಾವ ಮಾವ ರೀ ಮಾವರ. ನನ್ನ ಸೊಸೆ ಯಾಕೆ ಕರೀತಾ ಇದ್ದಾಳಲ್ಲ? ಹೋಗ್ಲೇನು ಹೊರಗೆ? ಯಾಕೋ ಕರೀತಾ ಇದ್ದಾಳೆ. ಲೇ ಗಿಡ್ಬೋತ್ ಮರಿ, ತಿನ್ನು, ಹೊಟ್ಟೆ ತುಂಬ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಅಯ್ಯೋ ರೀ ಪ್ರತಿ ಪರಮೇಶ್ವರರೇ, ತಗೊಳ್ಳಿ 2 ಗೋಡಂಬಿ ಆದರೂ ತಿನ್ನಿ. ನೀವು ತಿನ್ನಿಲ್ಲ ಅಂದರೆ ನನಗೆ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ ರೀ. ತಗೋರಿ, 2 ತಿಂದ್ಬಿಟ್ಟು ಹೋಗಿ. ನನಗೇನು ಬೇಡಮ್ಮ ಗಿಡ್ಬೋತ್ ಮರಿ, ನೀನೇ ತಿನ್ನು. ನಾನು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೇನೆ. ಹೀಗೆ ನೋಡಿ, ಕೊಟ್ಟು ತಿನ್ನಬೇಕಂತೆ. ಕೊಟ್ಟು ತಿನ್ನಲಿಲ್ಲ ಅಂದರೆ ಹೊಟ್ಟೆ ಕೆಡಲಿ ಅಂತ ಶಾಪ ಹಾಕ್ತಾರೆ ನಮ್ಮ ಮನೆಯವರಂಥವ್ರು.